ಊಟಿ ರಸ್ತೆಯ ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಲೇಔಟ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸರ್ಕಾರಿ ಜಾಗದಲ್ಲಿ ಅಕ್ರಮ ಲೇಔಟ್ ನಿರ್ಮಾಣ ಆರೋಪ. ದಾಖಲೆಗಳಿಲ್ಲದೆ ಭೂಮಿಯನ್ನ ಫ್ಲಾಟ್ ಮಾಡಿ ಮಾರಾಟಕ್ಕೆ ಯತ್ನ. ಊಟಿ ರಸ್ತೆಯ ಚರ್ಚ್ ಹಿಂಭಾಗದಲ್ಲಿ ಗಂಭೀರ ಉಲ್ಲಂಘನೆ. ಸರ್ವೆ ನಂಬರ್ 1324 ಚಕ್ರ ಇನಾಮ್ ಭೂಮಿಯಲ್ಲಿ ಒತ್ತುವರಿ. ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗೆ ದೂರು, ಆದರೂ ಕೂಡ ಕ್ರಮ ಶೂನ್ಯ. ತಾಲೂಕು ಆಡಳಿತದ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಅನುಮತಿ ಇಲ್ಲದೆ ಭೂ ಪರಿವರ್ತನೆ ಆರೋಪ. ಭೂಮಾಫಿಯಾ ಶಂಕೆ, ಸ್ಥಳೀಯರಲ್ಲಿ ಆತಂಕ. ಶಾಸಕರ ಗಮನಕ್ಕೆ ವಿಷಯ ಬಂದಿದೆಯೇ ಎಂಬ ಪ್ರಶ್ನೆ. ಅಕ್ರಮ ಲೇಔಟ್ ಪರಿಶೀಲಿಸಿ ಕ್ರಮಕ್ಕೆ ಸಾರ್ವಜನಿಕರ ಒತ್ತಾಯ. ಸರ್ಕಾರಿ ಜಾಗದಲ್ಲಿ ಅಕ್ರಮ ಲೇಔಟ್ ನಿರ್ಮಾಣ ಆರೋಪ ಕೇಳಿ ಬರ್ತಾ ಇದೆ. ದಾಖಲೆಗಳಿಲ್ಲದೆ ಭೂಮಿಯನ್ನ ಫ್ಲಾಟ್ ಮಾಡಿ ಮಾರಾಟಕ್ಕೆ ಯತ್ನ. ಊಟಿ ರಸ್ತೆಯ ಚರ್ಚ್ ಹಿಂಭಾಗದಲ್ಲಿ ಗಂಭೀರ ಉಲ್ಲಂಘನೆ. ಇನ್ನು ಸರ್ವೆ ನಂಬರ್ 1324 ಚಕ್ರ ಇನಾಮ್ ಭೂಮಿಯಲ್ಲಿ ಒತ್ತುವರಿ. ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗೆ ದೂರು, ಆದರೂ ಕೂಡ ಕ್ರಮ ಶೂನ್ಯ. ತಾಲೂಕು ಆಡಳಿತದ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅನುಮತಿ ಇಲ್ಲದೆ ಭೂ ಪರಿವರ್ತನೆ ಆರೋಪಗಳು ಕೇಳಿ ಬರ್ತಾ ಇದೆ. ಭೂಮಾಫಿಯಾ ಶಂಕೆ ಇರಬಹುದಾ ಎಂದು ಸ್ಥಳೀಯರಲ್ಲಿ ಆತಂಕ. ಶಾಸಕರ ಗಮನಕ್ಕೆ ವಿಷಯ ಬಂದಿದೆಯೇ ಎಂಬ ಪ್ರಶ್ನೆ. ಅಕ್ರಮ ಲೇಔಟ್ ಪರಿಶೀಲಿಸಿ ಕ್ರಮಕ್ಕೆ ಸಾರ್ವಜನಿಕರ ಒತ್ತಾಯ. ಇನ್ನು ನಂಜನಗೂಡು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಊಟಿ ರಸ್ತೆ ಚರ್ಚ್ ಹಿಂಭಾಗದಲ್ಲಿರುವ ಸರ್ಕಾರಿ ಭೂಮಿಯನ್ನ ಯಾವುದೇ ದಾಖಲೆಗಳಿಲ್ಲದೆ, ಭೂ ಪರಿವರ್ತನಾ ಪತ್ರವೂ ಇಲ್ಲದೆ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಮೂಲಕ ಸಾರ್ವಜನಿಕ ಆಸ್ತಿಯನ್ನ ಕಬಳಿಸಲು ಭೂಗಳ್ಳರು ಮುಂದಾಗಿದ್ದಾರೆ. ಇಷ್ಟೆಲ್ಲ ನಡೀತಿದ್ರು ಕೂಡ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಕಣ್ಮುಚ್ಚಿಯ ಕುಳಿತಿದೆಯಾ ಎಂದು ಸಾರ್ವಜನಿಕರು ಅವರ ಆಕ್ರೋಶವನ್ನು ಕಾರಣವಾಗ್ತಾ ಇದೆ. ಸರ್ವೆ ನಂಬರ್ 1324 ಪಾನಿಯಲ್ಲಿ ಚಕ್ರ ಇನಾಮ್ ಎಂದು ನಮೂದಿಸಲಾಗಿದ್ದು, ಇದು ಸರ್ಕಾರಿ ಜಾಗವಾಗಿರುತ್ತೆ. ಆದ್ರೆ ಈ ಜಾಗದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರೋ ಕೆಲ ವ್ಯಕ್ತಿಗಳು ಯಾವುದೇ ಅನುಮತಿ ಪಡೆಯದೆ ಲೇಔಟ್ ನಿರ್ಮಿಸಿ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದಾರೆ. ಈ ಬಗ್ಗೆ ತಾಲೂಕಿನ ಕಂದಾಯ ಇಲಾಖೆ, ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸಾರ್ವಜನಿಕರು ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಎಂದು ಸಾರ್ವಜನಿಕರು ದೂರ್ತಾ ಇದ್ದಾರೆ. ಇನ್ನು ನಂಜನಗೂಡು ಕ್ಷೇತ್ರದ ಶಾಸಕರ ಗಮನಕ್ಕೆ ಈ ವಿಷಯ ಬಂದಿದ್ರು ಅವರು ಯಾಕೆ ಮೌನ ವಹಿಸ್ತಾ ಇದ್ದಾರೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನು ಸರ್ಕಾರಿ ಜಾಗದ ಮೇಲೆ ನಡೀತಾ ಇರೋ ಈ ದರ್ಪವನ್ನ ತಡೆಗಟ್ಟುವಲ್ಲಿ ತಾಲೂಕು ಆಡಳಿತ ಯಾಕೆ ವಿಫಲವಾಗ್ತಾ ಇದೆ? ಇನ್ನು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮ ಲೇಔಟ್ ನಿರ್ಮಿಸಿ ಮಾರಾಟ ಮಾಡಲು ಯತ್ನಿಸುತ್ತಿರುವ ಭೂಗಳ್ಳರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಅಂತದಲ್ಲೂ ಇವರು ಏನು ಮಾಡದೆ ಕುಂತವ್ರೆ. ಇದು MLA ಕುಮ್ಮಕ್ಕಿಂದ ಇವ್ರುಗಳಿಂದ ನಡೀತಾ ಐತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ನನಗೆ ಇದ್ರ ಬಗ್ಗೆ ಆಫರು ಕೊಟ್ಟರು, ದುಡ್ಡು ಕೊಡ್ತೀವಿ, ಅದು ಕೊಡ್ತೀನಿ ಅಂದ್ರೆ ಕೊನೆಗೆ ಬಗ್ದೇ ಇದ್ಮೇಲೆ ದಿನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಫೋನ್ ಬೆದರಿಕೆ ಅವ್ರ ಇವ್ರ ಹತ್ರ ಹೇಳೋರೆ. ಈ ವಿಚಾರನ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ರವೀಂದ್ರ ಅವ್ರಿಗೂ ಹೋಗಿ ಹೇಳಿದ್ದೀನಿ. ಈಗ ಒಂದು ವಾರದಲ್ಲಿ ಸರ್ ನೋಡಿ ಈ ಥರ ನನ್ನ ಮೇಲೆ ಈ ಥರ ನನ್ನ ಕೊಲೆ ಬೆದರಿಕೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದೀನಿ. ಅದಕ್ಕೆ ಇಲ್ಲ, ಅವರು ಡೈರೆಕ್ಟ್ ಆಗಿ ನಿಮ್ಮನ್ನ ಮಾತಾಡಿದಾಗ ನೀವು ಬನ್ನಿ ಅಂತ ಹೇಳಿದ್ದಾರೆ. ಆದ್ರಿಂದ ನಾನು ಈ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋ ಅಂಥದ್ದು ಏನಪ್ಪ ಅಂದರೆ 1324 ಜಾಗನ, ಒಂದೊಂದು ಜಾಗನ ಇವರು 10 ಸೈಟ್ ಇದೆ, ಒಂದೊಂದು ಜಾಗನ ಇವರು 20 ಲಕ್ಷಕ್ಕೆ ಮಾರಿದ್ದಾರೆ. ಇವತ್ತಿಗೆ 20-25 ಲಕ್ಷಕ್ಕೆ 4-4.25 ಕೋಟಿ ಜಾಗನ ಇವತ್ತು ಯಾರೋ ಹೊಡ್ಕತಾ ಇದ್ದಾರೆ. ಇಲ್ಲಿ ಒಂದು ನೀರು ಕಟ್ಟಕ್ಕೆ ಟ್ಯಾಂಕ್ ಇಲ್ದೆ ನಾವು ಪರದಾಡ್ತಾ ಇದೀವಿ ನಗರಸಭೆಯಿಂದ. ಇಲ್ಲಿಗೆ ಒಂದು ಟ್ಯಾಂಕ್ಗೆ ಜಾಗ ಇಲ್ಲದೆ
ಇಂಥಲ್ಲಿ ಈ ಪಾಡಿಸ್ ದೊಡ್ಡ ದೊಡ್ಡ ಸರ್ಕಾರದ ಜಾಗನ ಇವರು ಒತ್ತುವರಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಜಿಲ್ಲಾಧಿಕಾರಿ ಯಾವುದೇ ರೀತಿಯಾದ ಕೆಲಸ ಮಾಡ್ತಾ ಇಲ್ಲ, ತಾಲೂಕು ಆಡಳಿತ ಎಲ್ಲ ಕೈ ಬೊಂಬೆ ಆಗ್ಬಿಟ್ಟಿದೆ. ಯಾರು ಮಾತು ಕೇಳ್ಕೊಂಡು ನಡೀತಾ ಇದ್ದಾರೆ ಅನ್ನೋದು ಗೊತ್ತಾಯ್ತಿಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ವೆಂಕಟೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಹೇಳಿ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಖಂಡಿತ ಪ್ರದೇಶ ನಂಜನಗೂಡು ಪಟ್ಟಣದಲ್ಲಿರುವಂತ ಅಂದ್ರೆ ನಂಜನಗೂಡು ಮತ್ತು ಊಟಿ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ಒಂದು ರಸ್ತೆಯ ಅಂಟಿಕೊಂಡಂತ ಒಂದು ಚರ್ಚ್ ಇದೆ. ಚರ್ಚ್ ಹಿಂಭಾಗದಲ್ಲಿ ಒಂದು ಅಕ್ರಮ ಲೇಔಟ್ ನಿರ್ಮಾಣ ಮಾಡಿದೆ ಎಂದು ಸಾರ್ವಜನಿಕ ಒಂದು ಆರೋಪ ಮಾಡಿದೆ ಅಂತ ಹೇಳ್ಬೋದು. ಸರ್ವೆ ನಂಬರ್ 1324ರಲ್ಲಿ ಒಂದು ಅಕ್ರಮ ಒಂದು ಏನು ಸರ್ವೆ ನಂಬರ್ 17 ಗುಂಟೆ ಏನು ಜಮೀನಿದೆ, ಹಾಗೂ 17 ಗುಂಟೆ ಜಮೀನನ್ನು ಸರ್ಕಾರದ ಜಮೀನಾಗಿತ್ತು ಅಂತ ಇನ್ನು ಅಲ್ಲಿಂದ ಒಂದು ಸಾರ್ವಜನಿಕರ ಆರೋಪ ಆಗಿದೆ. ಈ ಸಂಬಂಧವಾಗಿ ತಾಲೂಕು ಆಡಳಿತ ತಹಸೀಲ್ದಾರ್ಗೆ ಸಹ ಒಂದು ಮನವಿ ಕೊಟ್ಟಿರ್ತಾರೆ. ಅದೇ ಮನವಿ ಕೊಟ್ಟು ಸಹ ಯಾವುದೇ ಒಂದು ಪ್ರಯೋಜನವಾಗಿಲ್ಲ ಅಂತ ಒಂದು ನೇರ ಆರೋಪ ಮಾಡಿದೆ ಅಂತ ಹೇಳ್ಬೋದು. ಪ್ರಕಾಶ, ಎಷ್ಟು ದಿನಗಳಿಂದ ಇದು ನಡೀತಾ ಇದೆ ವೆಂಕಟೇಶ್? ಖಂಡಿತ ಈ ಒಂದು ಸಂಬಂಧವಾಗಿ ಒಂದು ಕಳೆದ ಒಂದು ಏನು ಒಂದು 15 ದಿನಗಳಿಂದ ಸಹ ಒಂದು ಈ ಒಂದು ಏನು ಪತ್ರ ವ್ಯವಹಾರ ನಡೆದಿದೆ ಅಂತ ಹೇಳ್ಬೋದು. ಆದ್ರೆ ಅಲ್ಲಿನ ತಾಲೂಕು ಆಡಳಿತ ಸಹ ಯಾವುದೇ ರೀತಿಯ ಒಂದು ಕ್ರಮಗಳ ಜೊತೆಗೆ ನಾವು ಗಮನಿಸಬಹುದು. ಯಾಕಂದ್ರೆ ಸ್ಥಳೀಯವಾಗಿ ಏನು ಅಲ್ಲಿನ ಅಧಿಕಾರಿಗಳು ಯಾರು ಇರ್ತಾರೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸಿ ಸರ್ಕಾರಿ ಜಮೀನು ಅಥವಾ ಯಾವುದೋ ಒಂದು ಪರಿಶೀಲನೆ ಮಾಡ್ಬೇಕಾದ್ರೆ ಅದು ಯಾವುದೇ ರೀತಿಯಾದಂತ ಒಂದು ಪರಿಶೀಲನೆ ಆಗಿಲ್ಲ. ಜೊತೆಗೆ ಅಲ್ಲಿನ ಒಂದು ಸ್ಥಳೀಯರ ಒಂದು ಹೇಳಿಕೆ ಪ್ರಕಾರ ಒಂದು ಸಾವಿರಾರು ರೂಪಾಯಿ ಅಂದ್ರೆ ಈ ಒಂದು 17 ಎಕರೆ 17 ಗುಂಟ ಏನು ಜಮೀನು ಏನಿದೆ ಏನು ಲಕ್ಷ ಗಟ್ಟಲೆ ಅಂದ್ರೆ ಒಂದು 20 ಲಕ್ಷ ಹೆಚ್ಚಿಗೆ ಒಂದು ಮಾರಾಟ ಮಾಡ್ತಾ ಇದ್ದೇನೆ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಸ್ಥಳೀಯ ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿ ಈ ಒಂದು ಸಂಬಂಧವಾಗಿ ಪರಿಶೀಲನೆ ಮಾಡಿ ಏನು ಸರ್ಕಾರಿ ಚಿತ್ರ ಇನಾಮ್ ಅಂತ ಅಂತ ಒಂದು ಏನು ಒಂದು ಪರಿಶೀಲನೆ ಮಾಡ್ಬೇಕಂತಾನೆ ಅಲ್ಲಿನ ಸ್ಥಳೀಯರ ಒಂದು ಒತ್ತಾಯ ಇದೆ ಅಂತ ಹೇಳ್ಬೋದು. ಈ ಸಂಬಂಧವಾಗಿ ಅಲ್ಲಿನ ಸ್ಥಳೀಯ ಶಾಸಕರು ಸಹ ಒಂದು ಗಮನಕ್ಕೆ ಈ ಒಂದು ರೀತಿ ಅಕ್ರಮವಾಗಿ ಒಂದು ಲೇಔಟ್ ನಿರ್ಮಾಣ ಒಂದು ಸೈಟ್ಗಳನ್ನು ಮಾರಾಟ ಮಾಡ್ತಾರೆ ಅಂದ್ರೆ ಒಂದು ಸ್ಥಳೀಯ ಶಾಸಕರು ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸಾರ್ವಜನಿಕ ಒಂದು ಆರೋಪ ಮಾಡ್ತಿದೆ ಅಂತ ಹೇಳ್ಬೋದು. ಏನಕ್ಕೆ ಇರ್ಬೋದು?